ಯೇಸುವಿಗೆ ಸ್ತೋತ್ರ. ಇಂದು 30 ಜನವರಿ 2026. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15-16 ವಾಕ್ಯ. ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇಯೋರನ ಮಗನಾದ ಬಿಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬಿಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು, ಆದರೆ ಅವನ ಅಕ್ರಮಕ್ಕೆ ಖಂಡನೆಯಾಯಿತು. ಮೂಕ ಪಶುವು ಮನುಷ್ಯ ಸ್ವರದಿಂದ ಮಾತಾಡಿ ಆ ಪ್ರವಾದಿಯ ಹುಚ್ಚುತನಕ್ಕೆ ಅಡ್ಡಿ ಮಾಡಿತು. ಐಗುಪ್ತ ದೇಶದಿಂದ ಹೊರಟು ಬಂದ ಇಸ್ರಾಯೇಲಿಯರು ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಯೋರ್ದಾನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಬಯಲಿನಲ್ಲಿ ಇಳುಕೊಂಡಿರಲಾಗಿ, ಮೋವಾಬ್ಯರ ಅರಸನಾದ ಬಾಲಾಕನು ಇಸ್ರಾಯೇಲ್ಯರ ನಿಮಿತ್ತ ದಿಗಿಲುಗೊಂಡವನಾಗಿ ಅವರನ್ನು ಯುದ್ಧದಲ್ಲಿ ಎದುರಿಸಲಾಗದೆ ಅವರನ್ನು ಶಪಿಸುವುದಕ್ಕಾಗಿ ಬಿಯೋರನ ಮಗನಾದ ಬಿಳಾಮನನ್ನು ಕರೆಸುವುದಕ್ಕೆ ಮೋವಾಬ್ಯರ ಹಿರಿಯರನ್ನು ಕಳುಹಿಸಿದನು. ಮೋವಾಬ್ಯರ ಹಿರಿಯರು ಶಕುನದ ಕಾಣಿಕೆಯನ್ನು ತೆಗೆದುಕೊಂಡು ಬಿಳಾಮನ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ನೀನು ಬಂದು ಅವರಿಗೆ ಶಾಪ ಕೊಡು. ನೀನು ಬಂದು ಅವರನ್ನು ಶಪಿಸಿದರೆ ಅವರನ್ನು ಸೋಲಿಸುವುದಕ್ಕೆ ನಮ್ಮಿಂದ ಸಾಧ್ಯ. ಬಿಳಾಮನು ದೇವರ ಬಳಿಯಲ್ಲಿ ವಿಚಾರಿಸಲು ದೇವರು ಅವನಿಗೆ, ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನ ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಬಿಳಾಮನು ಬರಲು ನಿರಾಕರಿಸಿದ್ದನ್ನು ತಿಳಿದ ಮೋವಾಬ್ಯರ ಅರಸನಾದ ಬಾಲಾಕನು ಹೆಚ್ಚಿನ ಕಾಣಿಕೆಯೊಂದಿಗೆ ಬೇರೆ ಕೆಲವು ಪ್ರಧಾನರನ್ನು 2ನೇ ಬಾರಿ ಕಳುಹಿಸಿದಾಗ ಬಿಳಾಮನು ತಿರುಗಿ ದೇವರ ಬಳಿಯಲ್ಲಿ ವಿಚಾರಿಸಿದನು. ಬಿಳಾಮನು 2ನೇ ಬಾರಿ ವಿಚಾರಿಸಲಾಗಿ ಕೋಪಗೊಂಡ ಯೆಹೋವನು ಅವನಿಗೆ ಹೋಗಲು ಸಮ್ಮತಿಸಿದನು. ಬಾಲಾಕನು ನನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರವನ್ನು ಕೊಟ್ಟರು, ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೆನು ಎಂದು ಹೇಳಿದಾಗ್ಯೂ ಬಿಳಾಮನು ಬಾಲಾಕನಿಂದ ದೊರಕಲಿರುವ ಅಧರ್ಮದಿಂದ ಕೂಡಿದ ದ್ರವ್ಯವನ್ನು ಪಡೆದುಕೊಳ್ಳುವುದಕ್ಕೆ ಸಿದ್ಧನಿದ್ದನು. ಬಿಳಾಮನು ದೇವರ ಮಾತುಗಳನ್ನು ಮಾತ್ರ ಮಾತನಾಡುವುದಾಗಿ ಹೇಳಿಕೊಂಡಾಗ್ಯೂ ಬಿಳಾಮನು ದುರಾಸೆಯ ಕಣ್ಣುಳ್ಳವನಾಗಿದ್ದರಿಂದ ಹಣಕ್ಕಾಗಿ ಇಸ್ರಾಯೇಲ್ಯರನ್ನು ಶಪಿಸಲು ಬಯಸುವವನಾಗಿದ್ದಾನೆಂದು ಯೆಹೋವನಿಗೆ ತಿಳಿದಿತ್ತು. ಹೀಗಿರಲಾಗಿಯೇ ಬಿಳಾಮನು ಬಾಲಾಕನ ಜನರೊಂದಿಗೆ ಹೊರಟು ಹೋದಾಗ ಯೆಹೋವನ ದೂತನು ಅವನೆದುರಿನಲ್ಲಿ ಕತ್ತಿಯನ್ನು ಹಿಡಿದುಕೊಂಡವನಾಗಿ ದಾರಿಯಲ್ಲಿ ನಿಂತಿದ್ದನು. ಯೆಹೋವನ ದೂತನನ್ನು ಕಂಡ ಬಿಳಾಮನ ವಾಹನ ಪಶುವಾದ ಕತ್ತೆಯು ದಾರಿಯನ್ನು ಬಿಟ್ಟು ಅಡವಿಯ ಕಡೆಗೆ ಹೋಯಿತು. ಬಿಳಾಮನು ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಒಡೆಯಲು ಕತ್ತೆಯು ಅವನೊಂದಿಗೆ ಮಾತಾಡಿ, ನೀನು 3 ಸಾರಿ ನನ್ನನ್ನು ಒಡೆದದ್ದೇಕೆ? ನಾನು ಎಂದಾದರೂ ಈ ರೀತಿ ಮಾಡಿದುಂಟೋ ಎಂದು ಕೇಳಿತು. ಯೆಹೋವನು ಬಿಳಾಮನ ಕಣ್ಣನ್ನು ತೆರೆದಾಗ ಯೆಹೋವನ ದೂತನು ಕತ್ತಿಯೊಂದಿಗೆ ದಾರಿಯಲ್ಲಿ ನಿಂತಿರುವುದನ್ನು ಕಂಡನು. ಮೂಕ ಪ್ರಾಣಿಯಾದ ಕತ್ತೆಯು ಮನುಷ್ಯ ಸ್ವರದಿಂದ ಮಾತನಾಡಿದ್ದಾಗ್ಯೂ 2 ಬಾರಿ ಸ್ವತಃ ಬಿಳಾಮನೆ ಯೆಹೋವನು ಹೇಳುವ ಮಾತನ್ನೇ ಹೊರತು ಬೇರೆ ಮಾತನ್ನು ಹೇಳುವುದಿಲ್ಲವೆಂದು ಹೇಳಿದಾಗ್ಯೂ ಬಾಲಾಕನ ಕಾಣಿಕೆಯನ್ನು ನೋಡಿ ದುರಾಸೆ ಪೀಡಿತನಾದ ಬಿಳಾಮನು
ತನ್ನಿಂದ ಇಸ್ರಾಯೇಲ್ಯರನ್ನು ಶಪಿಸಲು ಅಸಾಧ್ಯವೆಂದರಿತು ಇಸ್ರಾಯೇಲ್ಯರು ಸ್ವತಃ ಪಾಪದಲ್ಲಿ ಬೀಳುವ ರೀತಿಯಲ್ಲಿ ಒಂದು ಆಲೋಚನೆಯನ್ನು ಕಟ್ಟಕಡೆಯದಾಗಿ ಬಾಲಾಕನಿಗೆ ಕೊಟ್ಟನು. ಇಸ್ರಾಯೇಲರು ಶಿಟ್ಟಿಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಮೋವಾಬ್ ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣ ಯಜ್ಞಗಳಲ್ಲಿ ಇಸ್ರಾಯೇಲ್ ಪುರುಷರನ್ನು ಕರೆಸಲು ಅವರು ಅವರೊಂದಿಗೆ ಭೋಜನ ಮಾಡಿ ಆ ದೇವತೆಗಳಿಗೆ ನಮಸ್ಕರಿಸುವವರು ಆದರು. ಹೀಗೆ ಇಸ್ರಾಯೇಲ್ಯರು ಪೇಗೋರದ ಬಾಳನ ಭಕ್ತರಾಗಿ ಮಾರ್ಪಟ್ಟರು. ಇದರ ನಿಮಿತ್ತವಾಗಿ ಯೆಹೋವನ ಕೋಪವು ಇಸ್ರಾಯೇಲ್ಯರ ಮೇಲೆ ಉಂಟಾಯಿತು. ಪೇತ್ರನು ಪೀಡಿತರಾದ ದೇವಜನರಿಗೆ ಹಳೆಯ ಒಡಂಬಡಿಕೆಯ 4ನೆಯ ಈ ಉದಾಹರಣೆಯನ್ನು ಹೇಳುವುದರ ಮೂಲಕ ಆದಿಮ ಸಭೆಯಲ್ಲಿದ್ದ ದುರ್ಬೋಧಕರ ಮುಖವಾಡವನ್ನು ಬಹಿರಂಗಪಡಿಸುವವನಾಗಿದ್ದಾನೆ. ಪ್ರಿಯರೇ, 19ನೇ ಶತಮಾನದಿಂದೀಚೆಗೆ ದುರಾಸೆ ಪೀಡಿತರಾದ ಅನೇಕ ಬಿಳಾಮರು ಎದ್ದು ಇವರು ಯಾವುದೇ ಪಂಗಡಗಳೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳದೆ ಹಣ ಮಾಡುವ ಏಕೈಕ ಉದ್ದೇಶದಿಂದ ಶ್ರೀಮಂತರಾದ ಮೇನ್ಲೈನ್ ಸಭೆಗಳ ವಿಶ್ವಾಸಿಗಳ ಕಿವಿಗಳಿಗೆ ದುರ್ಬೋಧನೆಯನ್ನು ತುಂಬಿ ಅವರನ್ನು ಯಥಾರ್ಥವಾದ ರಕ್ಷಣೆಯ ಅನುಭವದಿಂದ ದೂರಕ್ಕೆ ತಳ್ಳಿ ಹಣ ಸಂಪಾದಿಸುವಂಥದ್ದನ್ನು ನಾವು ದಿನಂಪ್ರತಿ ಕಾಣುವವರಾಗಿದ್ದೇವೆ. ಹೀಗಿರಲಾಗಿ ಪ್ರೀತಿಯ ದೇವಜನರೇ, ಎಚ್ಚೆತ್ತುಕೊಳ್ಳ ಮನಸ್ಸಿದ್ದರೆ ಇಂತಹ ದುರಾಗ್ರ ಪೀಡಿತರಾದ ಬಿಳಾಮರಿಂದ ಅಂತರ ಕಾಯ್ದುಕೊಳ್ಳಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.